ಮಗನ ಮುಖವನ್ನು ನೋಡಿ ಎರಡನೇ ಮದುವೆ ಆದ್ರ ವಿಜಯ ರಾಘವೇಂದ್ರ. ಹೌದು ಸ್ನೇಹಿತರೆ, ಮಗನು ಒಬ್ಬಂಟಿ ಆಗಬಾರ್ದು, ಮಗನಿಗೆ ತಾಯಿಯ ಒಂದು ಪ್ರೀತಿ ಸಿಗಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡಿ ಎರಡನೇ ಮದುವೆಯನ್ನು ಆದ್ರ ವಿಜಯ ರಾಘವೇಂದ್ರ. ಅಷ್ಟಕ್ಕೂ ಏನಾಯಿತು? ಮೊಟ್ಟ ಮೊದಲನೇದಾಗಿ ನಾನು ಅವಳನ್ನು ಬಿಟ್ಟು ಯಾರನ್ನೂ ನೋಡೋದಿಲ್ಲ, ಸ್ಪಂದನ ಅವಳನ್ನು ಬಿಟ್ಟು, ಸೊ ಅವರೇ ನನಗೆ ಜೀವನ, ಅವಳೇ ನನಗೆ ಎಲ್ಲ ಅನ್ನೋ ಮಾತನ್ನು ವಿಜಯ ರಾಘವೇಂದ್ರ ಅವರು ಹೇಳ್ತಾಯಿದ್ರು. ಅದಾದ ತಕ್ಷಣ ಯಾಕೆ ಈ ರೀತಿಯಾಗಿ ಬದಲಾದರು? ಸೊ ಮೊಟ್ಟ ಮೊದಲನೇದಾಗಿ ಮಧ್ಯದಲ್ಲಿ ಮೇಘನಾ ರಾಜ್ ಹಾಗೆ ಒಂದು ಇವರ ಬಗ್ಗೆ ಒಂದು ಸುದ್ದಿಗಳು ಹರಿದಾಡ್ತಾ ಇದ್ವು. ಮೇಘನಾ ರಾಜ್ರವರನ್ನು ಈ ವಿಜಯ ರಾಘವೇಂದ್ರ ಅವರು ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳು ಹರಡ್ತಾ ಇದ್ವು. ಅದಾದ ನಂತರ ವಿಜಯ ರಾಘವೇಂದ್ರ ಅವರು ಒಂದು ಸ್ಪಷ್ಟನೆಯನ್ನು ನೀಡಿದರು. ಇಲ್ಲ, ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ, ಖಂಡಿತವಾಗಲೂ ನನಗೆ ಸ್ಪಂದನಾನೇ ಅಲ್ಲ, ಸ್ಪಂದನ ಅವ್ರನ್ನ ಬಿಟ್ಟು ನಾನು ಯಾರನ್ನೂ ಕೂಡ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಅನ್ನೋ ಮಾತನ್ನು ಒಂದು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಹೇಳಿದರು. ಅದಾದ ನಂತರ ಕೆಲವೊಂದಿಷ್ಟು ಟ್ರೋಲ್ ಪೇಜ್ಗಳಲ್ಲಿ ಸೊ ಲಾಯಲ್ಟಿಗೆ ಇನ್ನೊಂದು ಹೆಸರೇ ವಿಜಯ ರಾಘವೇಂದ್ರ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಾಕಿದರು. ಸೊ ಈ ರೀತಿಯಾಗಿ ಇದ್ದಂಥವ್ರು ಯಾಕೆ ಎರಡನೇ ಮದುವೆಗೆ ಒಂದು ವಿಚಾರವನ್ನು ಮಾಡಿದ್ರು? ಅಷ್ಟಕ್ಕೂ ಆ ಅನನ್ಯ ಡಾಕ್ಟರ್ ಯಾರು? ಏನಾಯಿತು ಇವರ ನಡುವೆ? ತಮ್ಮ ಮಗನಿಗೋಸ್ಕರ ಎರಡನೇ ಮದುವೆಯನ್ನು ಆದ್ರ, ತಮ್ಮ ಮಗ ಒಬ್ಬಂಟಿ ಆಗಬಾರ್ದು ಅನ್ನೋ ಒಂದು ವಿಚಾರದಿಂದ ಎರಡನೇ ಮದುವೆಯನ್ನು ಆದ್ರ, ಏನಾಯಿತು ಇವರಿಬ್ಬರ ನಡುವೆ? ಸೊ ಅಷ್ಟಕ್ಕೂ ಏನಾಯಿತು ಇವರಿಗೆ, ಯಾಕೆ ಈ ಚೇಂಜ್ ಆದರು ಅನ್ನೋದರ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಆ ಸ್ಪಂದನ ಅವರು ಡಾಕ್ಟರ್ ರೀತಿಯಲ್ಲಿ ಇರುವಂಥ ಫೋಟೋಗಳು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇವೆ. ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಅವರು ಹಾಗೆ ಆ ಡಾಕ್ಟರ್ ಆದಂಥ ಒಂದು ಅನನ್ಯ ಅವರು ಒಂದು ತುಂಬಾ ವೈರಲ್ ಆಗ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಯಾರು ಇವರಿಬ್ಬರ ನಡುವಿನ ಸಂಬಂಧ ಏನು? ಸೊ ಯಾಕೆ ವಿಜಯ ರಾಘವೇಂದ್ರ ಅವರು ಈ ರೀತಿ ಮಾಡಿದ್ರು? ಸ್ಪಂದನ ಅವರಿಗೆ ಮೋಸ ಮಾಡಿದ್ರ? ಏನು ಅನಿಸುತ್ತೆ? ಕೆಲವೊಂದಿಷ್ಟು ಅಭಿಮಾನಿಗಳು ಎರಡನೇ ಮದುವೆಯನ್ನು ಆಗಿ, ನೀವು ಎರಡನೇ ಮದುವೆಯನ್ನು ಆಗಲೇಬೇಕು, ನಿಮಗೋಸ್ಕರ ಅಲ್ಲದೆ ಹೋದರೂ ನಿಮ್ಮ ಗಣಿಗೋಸ್ಕರ ಆದರೂ ಎರಡನೇ ಮದುವೆಯನ್ನು ಆಗಬೇಕು ಅನ್ನೋ ಮಾತನ್ನು ಹೇಳಿದರು. ಸೊ ಅದಕ್ಕಾಗಿ ಈ ಥರ ಮಾಡಿದ್ರಾ? ಅಥವಾ ಕೆಲವೊಂದಿಷ್ಟು ಅಭಿಮಾನಿಗಳು ಇಲ್ಲ, ನೀವು ಸ್ಪಂದನ ಅವರನ್ನೇ ಒಂದು ನೆನಪಿನಲ್ಲಿ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಯಾಕೆ ವಿಜಯ ರಾಘವೇಂದ್ರ ಅವರು ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು? ಅಷ್ಟಕ್ಕೂ ಇವ್ರ ಮನಸ್ಸಿನಲ್ಲಿ ಆಗಿರೋದಾದರೂ ಏನು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಜಯ ರಾಘವೇಂದ್ರ ಅವರ ಬಗ್ಗೆ ಏನು ಅನ್ನಿಸುತ್ತೆ? ಇವರು ಎರಡನೇ ಮದುವೆಯನ್ನು ಆಗ್ತಿರೋದು ಒಂದು ಸರಿನಾ ಅಥವಾ ತಪ್ಪ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ, ಆ ಸ್ಪಂದನ ಅವರನ್ನು ಬಿಟ್ಟು ಒಂದು ಅಗಲಿದ ನಂತರ ವಿಜಯ ರಾಘವೇಂದ್ರ ಅವರು ತುಂಬಾ ಒಂದು ಕೊಲ್ಯಾಪ್ಸ್ ಆಗಿದ್ರು. ಜೀವನವೇ ನನಗೆ ಬೇಡ ಎನ್ನೋ ಮಾತನ್ನು ಹೇಳ್ತಾ ಇದ್ರು. ಸೊ ಯಾಕೆ ಒಂದು ತಮ್ಮ ಮಗನಿಗೋಸ್ಕರ ನಾನು ಬದುಕಿದ್ದೇನೋ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಸೊ ಈಗ ಎರಡನೇ ಮದುವೆ ಆಗೋಕ್ಕೆ ಯಾಕೆ ಒಪ್ಕೊಂಡ್ರು ಅಂತ ನೋಡಬೇಕಪ್ಪ ಅಂತಂದರೆ, ಸೊ ಒಂದು ಡಾಕ್ಟರ್ ಅವರ ಜೊತೆಗಿನ ವಿಡಿಯೋಗಳು ಆಗಿರ್ಬೋದು, ಫೋಟೋಗಳು ಆಗಿರ್ಬೋದು, ಒಂದು ಕೆಲವೊಂದಿಷ್ಟು ಫೋಟೋಗಳು ವೈರಲ್ ಆಗ್ತಾ ಇವೆ. ಅಷ್ಟಕ್ಕೂ ವಿಜಯ ರಾಘವೇಂದ್ರ ಅವರು ಒಂದು ಆ ಡಾಕ್ಟರ್ ಜೊತೆಗೆ ಇದ್ದಾರೆ. ಸೊ ಆ ಡಾಕ್ಟರ್ ಯಾರು ಅಪ್ಪ ಅಂತಂದರೆ ಅನನ್ಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ, ಆ ಅನನ್ಯ ನಿಜವಾಗ್ಲೂ ಡಾಕ್ಟರ್ ಅಲ್ಲ, ಅವರೊಂದು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದಾರೆ. ಸೊ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದಂಥ ಅನನ್ಯ ಹಾಗೆ ಇವರಿಗೆ ಏನು ಸಂಬಂಧ ಅಂತ ನೋಡಬೇಕಪ್ಪ ಅಂತಂದರೆ, ಖಂಡಿತವಾಗ್ಲೂ ಸ್ನೇಹಿತರೆ ನಾವು ಅಂದ್ಕೊಂಡಂತೆ ಎರಡನೇ ಮದುವೆಯನ್ನು ಏನೂ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಅವರು ಎರಡನೇ ಮದುವೆಯನ್ನು ಆಗ್ತಾನೇ ಇಲ್ಲ. ಅದು ಒಂದು ಫಿಲ್ಮ್ನ ಶೂಟಿಂಗ್ನ ವೇಳೆ ಆಗಿರುವಂಥ ಫೋಟೋಸ್ಗಳು, ವಿಡಿಯೋಸ್ಗಳು. ಸೊ ಆ ವಿಡಿಯೋಸ್ಗಳು, ಫೋಟೋಸ್ಗಳು ತುಂಬಾ ವೈರಲ್ ಆಗಿಬಿಟ್ಟು ಇಲ್ಲ ಒಂದು ಎರಡನೇ ಮದುವೆಯನ್ನು ಆಗ್ತಿದ್ದಾರೆ ವಿಜಯ ರಾಘವೇಂದ್ರ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇವೆ. ಇನ್ನು ವಿಜಯ ರಾಘವೇಂದ್ರ ಅವರು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನು ಅವಾಗಲೂ ಹೇಳಿದ್ದಾರೆ, ಈಗಲೂ ಹೇಳಿದ್ದಾರೆ. ಸ್ಪಂದನಾನೇ ನನಗೆ ಎಲ್ಲ, ಸ್ಪಂದನ ಬಿಟ್ಟು ನಾನು ಯಾರನ್ನೂ ಮದುವೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ವಿಜಯ ರಾಘವೇಂದ್ರ ಅವರ ಈ ಒಂದು ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ? ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆದರೆ ಒಳ್ಳೇದಾ ಅಥವಾ ಹೀಗೆ ಇದ್ರೆ ಒಳ್ಳೇದಾ? ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.